ಈಗಾಗಲೇ ನಾವು ರಾಜ್ಯದ ರೈತರಿಗೆ 2251 ಕೋಟಿ ಬೆಳೆ ಪರಿಹಾರವನ್ನ ಒದಗಿಸ್ಕೊಟ್ಟಿದ್ದೇವೆ. ಅದರಲ್ಲಿ SDRF ಇದೆ. SDRF ಅಲ್ಲಿ ಸಿಗುವಂತ ಪರಿಹಾರ ಸಾಲೋದಿಲ್ಲ ಅಂತ ರೈತರು ಜನಪ್ರತಿನಿಧಿಗಳು ಒತ್ತಾಯ ಮಾಡಿದಾಗ ಹೆಚ್ಚುವರಿ ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ. ಸೊ ಒಟ್ಟು 2251 ಕೋಟಿ ರೂಪಾಯಿ ಇಲ್ಲಿವರೆಗೂ ಕೂಡ ರೈತರಿಗೆ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಆದಂತ ಬೆಳೆ ಹಾನಿಗೆ ನಾವು ಪರಿಹಾರವನ್ನ ಕೊಟ್ಟಿದ್ದೇವೆ. ಇದಲ್ಲದೆ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳು, ಸೇತುವೆಗಳು, ಅಂಗನವಾಡಿ ಕಟ್ಟಡಗಳು, ಶಾಲೆ ಕಟ್ಟಡಗಳು ಈ ರೀತಿಯಾಗಿ ಅತಿವೃಷ್ಟಿಯಿಂದ ಮತ್ತು ಪ್ರವಾಹದಿಂದ ಹಾನಿಗೆ ಒಳಪಟ್ಟಿದ್ದಾವೆ. ಇವುಗಳಿಗೆ ಪರಿಹಾರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ. NDRF ಅಲ್ಲಿ ಪರಿಹಾರ ಕೊಡಬೇಕು. ಈ ಆಸ್ತಿಗಳು ಏನು ಮಳೆಯಿಂದ ಹಾಳಾಗಿದ್ದಾವೆ ಅವುಗಳ ಪುನರ್ ನಿರ್ಮಾಣಕ್ಕಾಗಿ. ಸೊ ನಾವು 614 ಕೋಟಿ ಬೆಳೆ ಪರಿಹಾರ ಮತ್ತು 1521 ಕೋಟಿ ಆಸ್ತಿಗಳ ಹಾನಿಗೆ ಪರಿಹಾರ, ಇವೆರಡನ್ನೂ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆ ಮನವಿಯನ್ನ ಸಲ್ಲಿಸಿ ನಾವು ಬಂದಿದ್ದೇವೆ. ಕೇಂದ್ರ ಸರ್ಕಾರದವರು ಕಾನೂನು ಪ್ರಕಾರವಾಗಿ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂತಹ ಪರಿಹಾರ ಇದು. ಕರ್ನಾಟಕದ ಜನಗಳ ಹಕ್ಕು ಇದು. ಯಾಕಂದ್ರೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂತ ರಾಜ್ಯ ಕರ್ನಾಟಕ. ಆದ್ರೆ ನಮಗೆ ಸಂಕಷ್ಟ ಬಂದಾಗ ನಮ್ಮ ನೆರವಿಗೆ ಬರಬೇಕಾಗಿರೋದು ಕಾನೂನಿನ ಅಡಿ ಇರ್ತಕ್ಕಂತಹ ಕಡ್ಡಾಯ ಪ್ರಾವಿಷನ್ನು. ಅದರ ಪ್ರಕಾರವಾಗಿ ಕೇಂದ್ರ ಸರ್ಕಾರದವರು ನಮ್ಗೆ ಆದಷ್ಟು ಶೀಘ್ರವಾಗಿ ಪರಿಹಾರವನ್ನ ರಾಜ್ಯಕ್ಕೆ ಒದಗಿಸ್ಕೊಡ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಾನ್ಯ ಪ್ರಧಾನಿಗಳಲ್ಲಿ. ಅವರನ್ನ ಖುದ್ದು ಭೇಟಿ ಮಾಡಿನೂ ಕೂಡ ನಾವು ಒತ್ತಾಯ ಮಾಡಿದ್ದೇವೆ. ಇವತ್ತು ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಬಹುಶಃ ಇನ್ನೂ ಕೇಂದ್ರ ಸರ್ಕಾರದಿಂದ ಅಧಿಕಾರಿಗಳ ತಂಡ ಬಂದಿಲ್ಲ. ಆದಾಗ್ಯೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಕರ್ನಾಟಕಕ್ಕೆ ಬರಬೇಕಾದಂತಹ ಪರಿಹಾರವನ್ನ ಕೊಡ್ತೇವೆ ಅನ್ನುವಂತ ಸ್ಪಷ್ಟ ಮಾತನ್ನ ಇವತ್ತು ಕರ್ನಾಟಕದ ಜನಗಳಿಗೆ ಭರವಸೆ ಕೊಡಬೇಕು ಅಂತ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಹಿಂದೆ ಬರಗಾಲ ಬಂದಾಗ ರಾಜ್ಯದ ಇತಿಹಾಸದಲ್ಲೇ ಅತ್ಯಂತ ತೀವ್ರ ಬರಗಾಲ 2023-24ರಲ್ಲಿ ನಾವು ಕಂಡಿದ್ದೇವೆ. ಆವತ್ತು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಪರಿಹಾರ ಕೊಡಬೇಕು ಅಂತ ಮನವಿಯನ್ನ ಸಲ್ಲಿಸಿ ಪ್ರಧಾನಮಂತ್ರಿಗಳನ್ನ, ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದರೂ ಕೂಡ ನಮ್ಗೆ ಆವತ್ತು ಪರಿಹಾರ ಕೊಡ್ಲಿಲ್ಲ. ಕೊನೆಗೆ ನಾವು ಕಾದು ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಎಲ್ಲಾರನ್ನ ಭೇಟಿ ಮಾಡಿ ಬರೀ ಕೈಯಲ್ಲಿ ವಾಪಸ್ ಬರುವಂತಹದ್ದು ಆದಾಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಲನ್ನ ಹತ್ತಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಕರ್ನಾಟಕದ ರೈತರಿಗೆ ಬರಬೇಕಾದಂತ ಪರಿಹಾರ ಪಡ್ಕೊಂಡಿದ್ದೇವೆ. ಆದ್ರೆ ಈ ಬಾರಿ ಆ ರೀತಿ ಆಗೋದಿಲ್ಲ. ಕೇಂದ್ರ ಸರ್ಕಾರ ನಮ್ಗೆ ಬರಬೇಕಾದಂತ ಕಾನೂನಾತ್ಮಕ ಪರಿಹಾರವನ್ನ ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೇನೆ.